ಗಂಗಾವತಿ ನಗರದ ಪ್ರಶಾಂತ್ ನಗರ್ ಕೆಬಿಎನ್ ಸರ್ಕಲ್ ಕೊಪ್ಪಳ ರಸ್ತೆಯಲ್ಲಿ ನೂತನವಾಗಿ ಶ್ರೀಮತಿ ಶ್ರೀಧರ್ ಯಮನಪ್ಪ ಬೆಳಗಲಿ ಮರ್ನಾನಹಳ್ಳಿ ಮತ್ತು ಶ್ರೀಮತಿ ರವಿಕುಮಾರ್ ರುದ್ರಪ್ಪ ಸಾವ್ಕಾರ್ ಮಹಿಳಾಪುರ್ ಇವರಗಳ ನೇತೃತ್ವದಲ್ಲಿ ಶ್ರೀವಾರಿ ಕೆಫೆ ಫ್ಯಾಮಿಲಿ ರೆಸ್ಟೋರೆಂಟ್ ಶುದ್ಧ ಸಸ್ಯಾಹಾರಿ ಹೋಟೆಲನ್ನು ಪ್ರಾರಂಭಗೊಳಿಸಲಾಗಿದೆ. ಈ ಒಂದು ಶ್ರೀವಾರಿ ಕೆಫೆ ಫ್ಯಾಮಿಲಿ ರೆಸ್ಟೋರೆಂಟ್ ಉದ್ಘಾಟನೆ ರಾಮುಲು ಅವರು ಈ ಒಂದು ಶ್ರೀವಾರಿ ಕೆಫೆ ಫ್ಯಾಮಿಲಿ ಉದ್ಘಾಟಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ನಾಗಭೂಷಣ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಆಗಮಿಸಿದ ಗಣ್ಯರು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮತ್ತು ವಿವಿಧ ಮಠಾಧೀಶರುಗಳು ಆಗಮಿಸಿ ಶ್ರೀವಾರಿ ಕೆಫೆ ಫ್ಯಾಮಿಲಿಗೆ ಶುಭ ಹಾರೈಸುವುದರ ಮೂಲಕ ಗಣ್ಯರಿಂದ ಅಭಿನಂದನೆಗಳ ಮಹಾಪೂರವನ್ನು ಹರಿಸಲಾಯಿತು. ಡೋರ್ ಮುಚ್ಚಬಾರ್ದಾಗಿತ್ತು. ಬಾ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಟುಂಬದ ಪರವಾಗಿ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಎಂಜಿಗಾಗಿ ಸಮರ್ಪಣೆ. ಹಾಗೂ ಮಾಲೀಕರ ಪರವಾಗಿ ಅನ್ನದ ಋಣ ಅಂತ ಏನು ಹೇಳ್ತೀವಿ, ಹಾಗೆ ಈ ಹೋಟೆಲ್ ಕೂಡ ಇವತ್ತಿನ ಎಲ್ಲರ ಅವಶ್ಯಕತೆ ಇರುವಂಥ ಒಂದು ಉದ್ಯಮವಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಹಾರೈಕೆ ಶುಭಾಶಯಗಳು. ಈ ಹೋಟೆಲ್ ಮಾಲೀಕ ಗೌಳಿಯವರು ಕೂಡ ಶ್ರೀ ಯಮನಪ್ಪ ಬೆಳಗಲಿ ಅವರಿಗೆ ಶುಭಾಶಯ. ವಾಣಿಜ್ಯೋದ್ಯಮಿಗಳು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನು ಯಮನಪ್ಪ ಬೆಳಗಲಿಯವರ ಕುಟುಂಬದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಮಾಲೀಕರಾದ ಶ್ರೀ ಯಮನಪ್ಪ ಬೆಳಗಲಿ ಕುಟುಂಬದವರಿಂದ ಸನ್ಮಾನ್ಯ ಶ್ರೀ ಜೋಗದ ನಾರಾಯಣಪ್ಪ ನಾಯಕ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತ. ಕುಟುಂಬದ ಪರವಾಗಿ ಸ್ವಾಗತ. ಅವರಿಗೆ ಶ್ರೀ ಯಮನಪ್ಪ ಬೆಳಗಲಿ ಮಾಲೀಕರಿಂದ ಸ್ವಾಗತ ಹಾಗೂ ಗೌರವ. ಒಳ್ಳೆಯದಾಗಲಿ.
ಪ್ರಾರಂಭೋತ್ಸವಕ್ಕೆ ಮಾನ್ಯ ಮಾಜಿ ಕುಟುಂಬದವರಿಂದ ನಾಯಕರಾದ ಶ್ರೀ ಯಮನಪ್ಪ ಬೆಳಗಲಿಯವರಿಂದ ಮಾಜಿ ಸಂಸದರಾದಂತಹ ಶ್ರೀ ಸಂಗಣ್ಣ ಕರಡಿಯವರಿಗೆ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಶ್ರೀ ರವೀಂದ್ರನಾಥ್ ಉಳ್ಳಾಗಡ್ಡಿ ಸ್ವಾಗತವನ್ನು ಕೋರಿದ್ದಾರೆ. ಪರವಾಗಿ ತುಂಬ ಹೃದಯವಾಗಿ ಸ್ವಾಗತಿಸಿದ್ದಾರೆ. ಅವರಿಗೂ ಕೂಡ ಕುಟುಂಬ ವರ್ಗದವರ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಸೂರ ಸ್ವಾಗತ. ಮಾಲೀಕರಾದ ಶ್ರೀ ಯಮನಪ್ಪ ಬೆಳಗಲಿಯವರು ಗೌರವ ಸನ್ಮಾನವನ್ನು ಮಾಡಿದ್ದಾರೆ, ಆಶೀರ್ವಾದವನ್ನು ಪಡೆದಿದ್ದಾರೆ. ಶ್ರೀ ಯಮನಪ್ಪ ಬೆಳಗಲಿಯವರು ಹಾಗೂ ಶ್ರೀಧರ್ ಯಮನಪ್ಪ ಕುಟುಂಬದ ಪರವಾಗಿ ಗಂಗಾವತಿ ಮಹಾನಗರದಲ್ಲಿ ನಮ್ಮ ಆತ್ಮೀಯ ಭಕ್ತರಾಗಿರ್ತಕ್ಕಂಥ ಹತ್ತೊಂಬತ್ತ ಬೆಳಗಲಿಯವರ ಮಕ್ಕಳ ಮತ್ತು ಸ್ನೇಹಿತರಿಂದ ಈ ಮಹಾನಗರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಉಪಹಾರ ಮತ್ತು ಪ್ರಸಾದ ಗಂಗಾವತಿ ಮಹಾನಗರದಲ್ಲಿ ಬೃಹತ್ತಾದ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಹೋಟೆಲ್ನಿಂದ ಪ್ರಾರಂಭಿಸತಕ್ಕಂಥ ನಮ್ಮ ಆತ್ಮೀಯ ಭಕ್ತರಾಗಿರ್ತಕ್ಕಂಥ ಯಮನಪ್ಪ ಬೆಳಗಲಿಯವರು ಮತ್ತು ಅವರ ಚಿರಂಜೀವಿ ಅವರ ಸ್ನೇಹಿತರನ್ನೆಲ್ಲ ಸೇರಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಶುಚಿತ್ವವಾಗಿರ್ತಕ್ಕಂಥ ಆಹಾರ ಮತ್ತು ಪಾನೀಯಗಳ ಬಗ್ಗೆ ಅನೇಕ ರೀತಿಯಲ್ಲಿ ಇವತ್ತು ಕೇಳ್ತೇವೆ. ಅನೇಕ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಆದರೆ ಇಲ್ಲಿ ವ್ಯವಸ್ಥೆ ಮಾಡಿದಾಗ ಯಾವ ಬೆಂಗಳೂರು ನಗರಕ್ಕೂ ಡೆಲ್ಲಿ ಇರ್ತಕ್ಕಂಥ ಮಹಾನಗರಕ್ಕೂ ಯಾವತ್ತೂ ಕಮ್ಮಿ ಇರ್ತಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಈ ಒಂದು ಹೋಟೆಲ್ ಕೆಫೆಯನ್ನು ಮಾಡಿದ್ದು ಬಹಳ ಸಂತೋಷವಾಗಿದೆ. ಅವರ ಬಾಳಿನಲ್ಲಿ ಯಾವತ್ತೂ ದೇವರು ಅವರಿಗೆ ಕೊಡೋದ ಅಭಿವೃದ್ಧಿ ಮಾಡಕ್ಕೆ ಶ್ರೀಮತಿ ಮತ್ತು ಶ್ರೀ ರವಿಕುಮಾರ್ ರುದ್ರಪ್ಪ ಸಾವ್ಕಾರ್ ಅವರ ಯಾವತ್ತೂ ನಾಗರಿಕ ಬಂಧುಗಳು ನಿಜವಾಗ್ಲೂ ಕೂಡ ಈ ಶ್ರೀವಾರಿ ಕೆಫೆ ಒಂದೇ ರೆಸ್ಟೋರೆಂಟ್ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಮತ್ತು ಹರ್ಷವನ್ನು ತಂದಿದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಯಾಕಂದ್ರೆ ನಮ್ಮ ಗಂಗಾವತಿ ಒಂದು ವಾಣಿಜ್ಯ ನಗರ, ಈ ವಾಣಿಜ್ಯ ನಗರಕ್ಕೆ ಇಂಥ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅನುಷ್ಠಿತ ಸಸ್ಯಾಹಾರಿ ಒಂದು ಏನಂತ ಒಂದು ರೆಸ್ಟೋರೆಂಟ್ ಬೇಕಾಗಿತ್ತು ಅಂತ ಕೂಡ ನಮಗೆಲ್ಲ ಅನಿಸ್ತದೆ. ಮತ್ತು ಇವರ ಒಂದು ವಿಶೇಷತೆಗಳನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಬೆಳಿಗ್ಗೆ 6 ಗಂಟೆಯಿಂದ 7:30ರವರೆಗೆ ಹಾಗಲಕಾಯಿ ಜ್ಯೂಸು, ಕಟ್ಟದ ನೆಲ್ಲಿಕಾಯಿ ಜ್ಯೂಸು, ಹಣ್ಣಿನ ಜ್ಯೂಸು, ಕುಂಬಳಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಯಾವುದೇ ಕೆಮಿಕಲ್ ಇರುತ್ತ ಶುದ್ಧವಾದಂಥ ಜ್ಯೂಸನ್ನು ಕೊಡಲಾಗುವುದು. ಹಾಗಾಗಿ ಮೊದಲನೇದಾಗಿ ಮಾಲಕರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವ್ರ ಕಾನ್ಸೆಪ್ಟ್ ಹೇಗಿದೆ ಅಂದರೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಂದು ಉದ್ಯಮಿ ಅಂದರೆ ತಪ್ಪಾಗಲಿದೆ. ನಾವು ಬದುಕಬೇಕು, ಇತರನ್ನು ಕೂಡ ಬದುಕಿಸಬೇಕಂತ ಒಂದು ಭಾವನೆಯಿಂದ ಈ ಒಂದು ಶ್ರೀ ವಾಣಿ ಕೆಫೆ ಪ್ರಾರಂಭ ಆಗಿದೆ ಅಂತ ಕೂಡ ನಾನು ಭಾವಿಸ್ತೇನೆ. ಹೀಗೆ ಶ್ರಮ ಮತ್ತು ಏನಂದ್ರೆ ಜಾಣ್ಮೆ ಬಹಳ ಅವಶ್ಯಕತೆ ಇದೆ. ಒಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಚಾಣಕ್ಯ ಮತ್ತು ಶ್ರಮಜೀವಿಯನ್ನು ಮರ ಬೆಳೆಗೆ ಹೋಗ್ತಾರೆ ಬಹಳಷ್ಟು. ಆ ಶ್ರಮಜೀವಿ ಏನ್ ಮಾಡ್ತಾನೆ, ಅವನು ಬಡಲಿ ಎತ್ತಿದ ನಂತರ ಒಟ್ಟ ಸಾಯಂಕಾಲ 6 ಗಂಟೆವರೆಗೆ ಬಡಲಿ ಇಳಿಸೋದು. ಆದ್ರೆ ಚಾಣಕ್ಯ ಏನಿಲ್ಲ, ಅವನಿಗೆ ಏನಂದ್ರೆ ಜಾಣ್ಮೆ ಇರ್ತಾರೆ. ಅವನು 1 ತಾಸು ಹಿಡಿತಾನೆ, 1 ತಾಸು ನೀರು ಕುಡಿತಾನೆ, ಮತ್ತೆ ಇವತ್ತು ರೆಸ್ಟ್ ಮಾಡ್ತಾನೆ, ಹೀಗೆ ಮತ್ತೆ ಪ್ರಾರಂಭ ಮಾಡ್ತಾನೆ. ಹೀಗೆ 6 ಗಂಟೆವರೆಗೆ ಕೂಡ ಕಾರ್ಯಕ್ರಮ ಆದ ನಂತರ ಇವತ್ತು ಚಾಣಕ್ಯನ ಮರಗಳ ರಾಶಿ ಬಹಳ ದೊಡ್ಡದಾಗಿ ಬೆಳೀತದೆ. ಆದರೆ ಶ್ರಮಜೀವಿ ಏನಂತ ನಿರಂತರ ಕೊಡಲಿಯನ್ನು ಎತ್ತಿದ್ದಾನೆ, ಅವನ ರಾಶಿ ಕಡಿಮೆ ಇರ್ತದೆ. ಅದೇನ್ ಬರ್ತದೆ ಭಾವನೆ ಅಂದ್ರೆ ಏನಂತ ಚಾಣಕ್ಯ ಈ ರಾಶಿಗಳನ್ನ ಕಳುವು ಮಾಡ್ಕೊಂಡಿದ್ದಾನೆ ಅಂತ ಒಂದು ಫೀಲಿಂಗ್ ಬರ್ತದೆ. ಹಾಗಲ್ಲ, ಏನಂತಂದ್ರೆ ಇವತ್ತು ಜಾಣ್ಮೆ ಅನ್ನೋದು ಇವತ್ತ ಶ್ರಮಕ್ಕಿಂತ ಜಾಣ್ಮೆ ಕೂಡ ಇವತ್ತು ಮುಖ್ಯ ಅನ್ನೋದನ್ನ ಅಲ್ಲಿ ತೋರಿಸ್ತದೆ ಚಾಣಕ್ಯನ. ಹಾಗಾಗಿ ಇಲ್ಲಿ ಉದ್ಯೋಗಿಗಳಲ್ಲಿ ಒಂದು ವಿನಂತಿ ಏನಂದ್ರೆ, ಒಂದು ಕಡೆ ಶ್ರಮವನ್ನು ಬೇಕಾಗ್ತದೆ ಮತ್ತು ಜಾಣ್ಮೆ ಕೂಡ ಇವತ್ತು ನಿಮಗೆ ಬೇಕಾಗ್ತದೆ. ಅಂದಾಗ ಇವತ್ತು ಈ ಸಮಾಜದಲ್ಲಿ ಒಂದು ಹೊಸ ಸಂಕಲ್ಪವನ್ನ
ಹೊಸ ಕಾನ್ಸೆಪ್ಟ್ ಅನ್ನು ಕೊಡ್ತಕ್ಕಂಥ ಆಗಲಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಮತ್ತೆ ಇವತ್ತು ಒಂದ್ ಕಡೆ ನಾವೆಲ್ಲ ನೋಡುತ್ತೇವೆ ಏನಂದ್ರೆ ಎತ್ತೆತ್ತ ವ್ಯಕ್ತಿಗಳು ನಮ್ಮ ಮುಂದೆ ಕಣ್ಣು ಮುಂದಿದ್ದಾರೆ. ಈಗ ಈ ನೀರು ಒಬ್ಬ ಇನ್ನೊಂದು ನಮ್ಮ ಇವತ್ತು ಒಬ್ಬ ಪೆಟ್ರೋಲ್ ಬಂಕ್ ಇವತ್ತು ನಾವು ತೆಗೆದುಕೊಂಡ್ರೆ ಇವತ್ತು ಅಂತ ಉದ್ಯಮಿ ಹೇಗೆ ಬೆಳೆದಂದ್ರೆ ಮೊದಲು ಆ ಬ್ಯಾಂಕಿನಲ್ಲಿ ಇವತ್ತು ಸೇವಕನ ಕೆಲಸ ಮಾಡ್ತಾನೆ. ಇವತ್ತು ಇಡೀ ಜಗತ್ತಿಗೆ ಪ್ರಸಿದ್ಧಿ ಆಗ್ತಕ್ಕಂಥದ್ದು ಅರ್ಥ ಏನಂದ್ರೆ ಕಾಯಕದಿಂದ ಅದರ ಸೇವೆಯಿಂದ ಬೇರೆ ಬಂದಿದ್ದಾರೆ ಕೂಡ ತಪ್ಪಾಗಲಿಲ್ಲ. ಹಾಗೆ ಇವತ್ತು ಅಬ್ದುಲ್ ಕಲಾಂ ಅವರ ಬಗ್ಗೆ ನೀವೆಲ್ಲ ಕೇಳಿದ್ರಿ. ಅಬ್ದುಲ್ ಕಲಾಂ ಅವರು ಹೇಗಿದ್ದಂತಂದ್ರೆ ಪ್ರತಿಯೊಂದು ಮನೆಗೆ ಪೇಪರ್ ಹಾಕ್ತಾರೆ. ಮೊದಲು ಪೇಪರ್ ಹಂಚಿದ್ರು. ಆ ಪೇಪರ್ ಹಂಚಿ ಅಂತ ಒಬ್ಬ ವ್ಯಕ್ತಿ ಒಬ್ಬ ಶ್ರೇಷ್ಠ ಬರಹಗಾರ ಆಗ್ತಾನೆ, ಅವರ ಶ್ರೇಷ್ಠ ವಿಜ್ಞಾನಿ ಆಗ್ತಾನೆ. ಮತ್ತು ಈ ರಾಷ್ಟ್ರದ ಏನಂದ್ರೆ ಇವತ್ತು ರಾಷ್ಟ್ರಪತಿ ಆಗ್ತಕ್ಕಂಥದ್ದಕ್ಕೆ ಕಾರಣ ಏನಂದ್ರೆ ಅವರ ಸರ್ವಿಸ್ ಅನ್ನೋದು ಕೂಡ ಇವತ್ತು ನಾವೆಲ್ಲ ಕೂಡ ಗಮನಿಸೋಣ ಅಂತ ಕೂಡ ಸಂದರ್ಭದಲ್ಲಿ ನಮ್ಮ ಏನು ಆತ್ಮೀಯರಾದಂಥ ನಮ್ಮ ಶ್ರೀಮತಿ ಮತ್ತು ಶ್ರೀಧರ್ ಎಮ್ಮಪ್ಪ ಬೆಳಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಮತ್ತೆ ಇಲ್ಲಿ ಇವತ್ತ ಶುಚಿ ಮತ್ತು ರುಚಿ ಎರಡನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಅಂದರೆ ರುಚಿಯಾಗಿರಬೇಕು ಪದಾರ್ಥಗಳು ಮತ್ತು ಶುಚಿಯಾಗಿರಬೇಕು, ಕ್ಲೀನೆಸ್ ಮೇಂಟೈನ್ ಮಾಡಬೇಕಾಗ್ತದೆ. ಯಾವಾಗ ಕ್ಲೀನೆಸ್ ಮೇಂಟೈನ್ ಮಾಡ್ತಾರೆ ಇವತ್ತ ಗಿರಾಕಿಗಳು ಕಸ್ಟಮರ್ಸ್ ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ಮತ್ತೆ ಅದಕ್ಕೆ ರುಚಿಯಾಗಿ ಕೂಡ ಇರಬೇಕಾಗ್ತದೆ. ಆದರೆ ಇವತ್ತ ಏನು ಕರ್ತವ್ಯವನ್ನ ಜವಾಬ್ದಾರಿಯನ್ನ ನಿರ್ವಹಿಸಬೇಕಂತ ಮಾಲಕರು ವಿನಂತಿ ಮಾಡಿಕೊಂಡು ನನಗೂ ಕೂಡ ಇವತ್ತ ಸಾಹುಕಾರ ಜೊತೆ ರವೀಂದ್ರ ಉದ್ಯಮಿ ಈಗ ನಮ್ಮ ಕಣ್ಣೆದುರಿಗೆ ಇದ್ದಾರೆ. ಉದ್ಯಮಿ ರವೀಂದ್ರ ಏನಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಇವರೆಲ್ಲ ನಮಗೆ ಹೆಸರು ಕಾಳಪ್ಪನವರಿರ್ಬೋದು, ಬೆಂಗಳೂರಲ್ಲಿ ಜಗದೀಶ್ ಅಂತವರಿರ್ಬೋದು, ಇವುಗಳನ್ನು ಮಾಡಲು ಅಥವಾ ಉದಾಹರಣೆ ಕೂಡ ತಪ್ಪಾಗಲಿಲ್ಲ. ಈ ಮಾಲಕರು ಕೂಡ ಹಾಗೆ ಉತ್ತರೋತ್ತರವಾಗಿ ಬೆಳೆದಿಕ್ಕೆ ಆಶಿಸಿ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಯಮನಪ್ಪನವರ ಗಂಗಾವತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀವಾರಿ ಊಟದ, ನಾಷ್ಟದ ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಬೆಳಗಿನ ವಾಕಿಂಗ್ ಮುಗಿಸ್ಕೊಂಡು ಬರ್ತಕ್ಕಂಥವರಿಗೆ ಸಾವಯವ ಕೃಷಿಯಿಂದ ಹಣ್ಣಿನ ರಸವನ್ನು ಕೊಡ್ತಕ್ಕಂಥದ್ದು, ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಉಪಹಾರ, ಹಾಗೆ ರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಕೇಂದ್ರೀಕರಣ ವ್ಯವಸ್ಥೆ, ಸಾಯಂಕಾಲ ಸ್ನ್ಯಾಕ್ಸು, ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು ಎಲ್ಲವನ್ನ ಉತ್ತಮ ವಾತಾವರಣದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೀವಾರಿ. ಈ ಹೆಸರು ಕೇಳಿದ್ರೆ ಶ್ರೀವಾರ ಅಂದರೆ ನಮ್ಮೆಲ್ಲರ ಆರಾಧ್ಯ ದೇವರಿರ್ತಕ್ಕಂಥ ವೆಂಕಟರಮಣನ ಹೆಸರಿಂದ ಪ್ರಾರಂಭವಾಗ್ತಕ್ಕಂಥ ಸುಂದರ ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಸುಂದರ ಕಾರ್ಯಕ್ರಮ ಇದಾಗಿದೆ. ಇವತ್ತ ಆ ಒಂದು ಉತ್ತಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೂಜ್ಯರ, ಹಿರಿಯರ ಮತ್ತು ಪ್ರಮುಖರ ಸಮ್ಮುಖದಲ್ಲಿ ಒಂದು ಉದ್ಘಾಟನೆ ಆಗಿದೆ. ಇಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಈ ಒಂದು ಹೋಟೆಲಿನ ಅವಶ್ಯಕತೆ ಇತ್ತು ಅಂತಕ್ಕಂಥದ್ದು ನಮಗೆ ಅನಿಸ್ತದೆ. ಅಂಥ ಒಂದು ಅವಶ್ಯಕತೆಯನ್ನು ಪೂರೈಸಿ ಗಂಗಾವತಿಯ ನಾಗರಿಕರಿಗೆ ಮತ್ತು ಪ್ರವಾಸಿಗರಿಗೆ ಇದು ಒಂದು ಉತ್ತಮವಾದ ಅನುಕೂಲತೆಯನ್ನು ಕರುಣಿಸುವ ಜೊತೆಗೆ ಇಲ್ಲಿ ಶುಚಿ, ರುಚಿ ಎರಡನ್ನೂ ಕೂಡ ಕಾಪಾಡಿಕೊಂಡು ಹೋಗಿ ಎಂದು ಮಾತನ್ನು ಹೇಳಿ ಶುಭ ಹಾರೈಸಿ ಅವರಿಗೆ ವಂದಿಸ್ತಾ ಇದ್ದೇನೆ. ನಮ್ಮ ಗಂಗಾವತಿಯಲ್ಲಿ ವಿಶೇಷವಾಗಿ ನೂತನವಾಗಿ ಯಮನಪ್ಪ ಇವರು ಹೊಸ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಗಂಗಾವತಿಯಲ್ಲಿ ಇದು ವಿಶೇಷನ ಅಂತ ಅನ್ನಬೇಕಾಗತ್ತೆ ನಾವು. ಯಾಕಂದರೆ ಮುಂಜಾನೆ ವಾಕಿಂಗ್ ಬಂದವರಿಗೆ ಸಹಿತ ಜ್ಯೂಸ್ ಕೊಡುವಂಥ ಇಂದ ಹಿಡಿದು ಟಿಫಿನು ಮತ್ತು ಊಟದವರೆಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಇರುವುದರಿಂದ ಇವತ್ತು ಒಳ್ಳೆ ಹೋಟೆಲ್ಗಳು ನಮ್ಮಲ್ಲಿದೆ. ಇವತ್ತು ಇಂಥ ಎಲ್ಲ ಉದ್ಯಮಿಗಳು ಬೆಳೆದಂಗೆಲ್ಲ ನಮ್ಮ ಗಂಗಾವತಿ ಬೆಳೀತೈತೆ. ಇವತ್ತು ಯಮನಪ್ಪವ್ರ ಕುಟುಂಬ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆ ದುರ್ಗಮ್ಮ ದೇವಿ ಮತ್ತು ಚನ್ನಬಸತಾತ ಅವ್ರನ್ನ ಉತ್ತಮ ಮಟ್ಟಕ್ಕೆ ಬೆಳೆಸಲಿ, ಈ ಒಂದು ಉದ್ಯೋಗ ಯಶಸ್ವಿ ಆಗಲಿ ಅಂತೇಳಿ ಆ ದೇವರಲ್ಲಿ ಶ್ರೀವಾರಿ ಹೋಟೆಲ್ ಇವತ್ತು ನೂತನವಾಗಿ ಹಿರಿಯರಾದ ಮಾಜಿ ಸಂಸದರಾದ HD ರಾಮುಲು ಅವರಿಂದ ಉದ್ಘಾಟನೆಗೊಂಡಿರುತ್ತದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಅನೇಕ
ಗಣ್ಯರು ಕೂಡ ಆಗಮಿಸಿದ್ದಾರೆ. ಈ ಹೋಟೆಲ್ ಮುಂದೆ ಅದ್ಭುತವಾಗಿ ಬೆಳೆದು ಗಂಗಾವತಿ ಜನರಿಗೆ ರುಚಿ ಹಾಗೂ ಶುಚಿಯಾದ ಭೋಜನವನ್ನು ನೀಡಬೇಕಂಥದ್ದು, ಇನ್ನು ಹೋಟೆಲ್ ಕೂಡ ಅತ್ಯುತ್ತಮ ಮಟ್ಟಕ್ಕೆ ಬೆಳೆಯಲೆಂದು ನಾನು ಶುಭ ಕೋರುತ್ತೇನೆ. ನಮ್ಮನ್ನು ಆಗಮಿಸಿ ಗೌರವಿಸಬೇಕಾಗಿ ಈ ಶ್ರೀವಾರಿ ಕೃಪೆಯ ಮಾಲಕರಿಗೆ ನನ್ನ ಧನ್ಯವಾದಗಳು. ಈ ಒಂದು ಒಳ್ಳೆಯ ಶುದ್ಧ ಸಸ್ಯಾಹಾರಿ ಕೆಫೆ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ನಡೆಯಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಶುಭಾಶಯ. ನೂತನವಾಗಿ ಆರಂಭವಾಗಿರ್ತಕ್ಕಂಥ ಶ್ರೀವಾರಿ ಕೆಫೆ ಮಾಲೀಕರಾಗಿರ್ತಕ್ಕಂಥ ಶ್ರೀಧರ್ ಬೆಳಗಲಿ ಅವರಿಗೂ ಹಾಗೂ ಯಮನಪ್ಪ ಬೆಳಗಲಿ ಅವರಿಗೂ ಈ ದಿವಸ ರವಿಕುಮಾರ್ ಅವರಿಗೂ ಆತ್ಮೀಯರಾಗಿರ್ತಕ್ಕಂಥ ರವಿಕುಮಾರ್ ಅವರ ಸಹಿತ ಒಂದು ಶುಭವನ್ನು ಕೋರುತ್ತೇವೆ. ನಮ್ಮ ಗಂಗಾವತಿಯ ಒಂದು ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಇವತ್ತು ಶ್ರೀವಾರಿ ಕೆಫೆ ಅನ್ನೋ ಒಂದು ಹೋಟೆಲನ್ನು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬೆಳಗಲಿಯವರು ಉದ್ಘಾಟನೆ ಮಾಡಿರ್ತಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಹೋಟೆಲ್ ಚೆನ್ನಾಗಿ ಒಂದು ಉದ್ಯಮದಲ್ಲಿ ಮುಂದುವರಿದೆ. ನಮ್ಮ ಗಂಗಾವತಿಯ ಎಲ್ಲ ಒಂದು ನಮ್ಮ ಆತ್ಮೀಯ ಸ್ನೇಹಿತರೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ಎಲ್ಲರಿಗೂ ನೆರವೇರಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶ್ರೀವಾರಿ ಹೋಟೆಲ್ ಪ್ರಾರಂಭವಾಗಿದೆ. ಈ ಸಂಸ್ಥೆ ಗಂಗಾವತಿ ನಗರದ ರಾಜ್ಯದ ಶ್ರೀವಾರಿ ಎಂಬ ನಾಮ ಒಳ್ಳೆಯ ಊಟದ ಒಳ್ಳೆಯ ತಿಂಡಿ ಕೊಡುವಂಥ ವ್ಯವಸ್ಥೆ ಆಗಿ ನಿರ್ಮಾಣವಿದೆ. ಶ್ರೀವಾರಿ ಕುಟುಂಬದ ವರ್ಗದವರಿಗೆ ಗಂಗಾವತಿ ನಗರದಲ್ಲಿ ನೂತನವಾಗಿ ಸುರೇಶಪ್ಪಣ್ಣ ಪ್ರಾರಂಭವಾಗಿರುವ ಶ್ರೀವಾರಿ ಕೆಫೆ ಎಂಬ ಪ್ಯೂರ್ ಸಸ್ಯಾಹಾರಿ ಒಂದು ಹೋಟೆಲು ಉದ್ಯಮ ಮತ್ತು ಗಂಗಾವತಿಯಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಈ ಒಂದು ಉದ್ಯಮವು ಯಶಸ್ವಿಯಾಗಿ ನಡೆದು ಯಮನಪ್ಪ ಕುಟುಂಬಕ್ಕೂ ಹಾಗೂ ಅವರ ಪಾಲುದಾರರಾದ ರವಿ ಹಾಗೂ ಶ್ರೀಧರ್ ಇವರಿಗೂ ಆ ದೇವರು ಒಂದು ಹೆಚ್ಚಿನ ಆರ್ಥಿಕ ಶಕ್ತಿ ನೀಡಿ ಇದೇ ರೀತಿ ಗಂಗಾವತಿಯಲ್ಲಿ ಇನ್ನೂ ಒಂದು ಹಲವಾರು ಇಂಥ ಒಂದು ಯೋಜನೆಗಳನ್ನು ತೆಗೆದುಕೊಂಡು ಬಂದು ಗಂಗಾವತಿಯ ಜನತೆಗೆ ಒಂದು ಒಳ್ಳೆಯ ಗುಣಮಟ್ಟ ಹಾಗೂ ಒಂದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಈ ಒಂದು ವ್ಯವಸ್ಥೆ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಹೋಟೆಲ್ ಉದ್ಯಮ ಗಂಗಾವತಿಯಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಯಮನಪ್ಪ ಕುಟುಂಬಕ್ಕೂ ಹಾಗೂ ರವಿ ಕುಟುಂಬಕ್ಕೂ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭ ಹಾರೈಕೆ. ಶ್ರೀವಾರಿ ಕೆಫೆ ಅಂತೇಳಿ ಒಂದು ಗಂಗಾವತಿಗೆ ಸುಸಜ್ಜಿತ ಒಂದು ಹೋಟೆಲ್ ಮಾಡಿದ್ದಾರೆ. ಅದು ನಮ್ಮೆಲ್ಲ ಗಂಗಾವತಿಯರಿಗೆ ಒಂದು ಹೆಮ್ಮೆ ವಿಷಯ. ಯಾಕಂದರೆ ಇಂಥ ಹೋಟೆಲ್ ಈ ವ್ಯವಸ್ಥೆ ಇರಲಿಲ್ಲ ಗಂಗಾವತಿಯಲ್ಲಿ. ಹೋಗುವಂಥ ಯಾತ್ರಿಕ ಪ್ರವಾಸಿಗರಿಗೂ ಅನುಕೂಲ ಇದೆ. ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದಾರೆ. ಅದನ್ನು ಜನ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಇದು ನಮ್ಮ ಗಂಗಾವತಿಯಲ್ಲಿ ಇನ್ನೂ ಹೆಚ್ಚಿನ ಬೆಳೆಯಲಿ ಅಂತೇಳಿ ಇದು ಮಾಡ್ತಾರೆ. ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಮಾಡಿದ್ದಾರೆ. ಅದು ಎಲ್ಲ ಗಂಗಾವತಿ ನಾಗರಿಕರಿಗೆ ಒಳ್ಳೆಯದಾಗಲಿ ಮತ್ತು ಆ ಮಾಲೀಕರಿಗೆ ಒಳ್ಳೆಯದಾಗಲಿ ಜನ್ಮಸ್ಥಾನ ಆಶೀರ್ವಾದ ಇರಲಿ ಅಂತ ನಾನು ಆಗ ಬೆಳೀತಾ ಇದ್ದೆ. ಇಂಥ ಹೋಟ್ಲುಗಳು ಬೇಕು ಗಂಗಾವತಿಗೆ. ಇವತ್ತು ಒಂದು ಒಳ್ಳೆಯ ಇದರಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಸಮಸ್ತ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ನಾಗರಿಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ. ಇಂದು ನಮ್ಮದೇ ಆದ ಶ್ರೀವಾರಿ ಕೆಫೆ ಎಂಬ ನಾಮಾಂಕಿತ ಹೋಟೆಲ್ ಪ್ರಾರಂಭವಾಗಿದೆ. ಫ್ಯಾಮಿಲಿ ರೆಸ್ಟೋರೆಂಟ್ ಶುದ್ಧ ಸಸ್ಯಾಹಾರಿ ಹೋಟೆಲ್ ಸ್ಟಾಪ್ ಆಗಿದೆ. ಇಲ್ಲಿ ಬಂದು ಮಾನ್ಯ ನಮ್ಮ ಮಾಜಿ ಸಂಸದರು ಹಿರಿಯರು ಈ ಭಾಗದ ಗಣ್ಯ ವ್ಯಕ್ತಿಗಳಾದ ಎಚ್ ಜಿ ರಾಮನವರು ಹಾಗೂ ಜಗದೀಶ್ ಪ್ರೇಮಿಯವರು, ಮಲ್ಲಿಕಾರ್ಜುನಪ್ಪನವರು, ಶಿವರಾಮಗೌಡರು ಹಾಗೂ ಪರಣ್ಣ ಮುನ್ವಾಡಿ, ನಾವು ಇನ್ನೂ ಸಾಕಷ್ಟು ಜನ ಹಿರಿಯರು ಬಂದು ಉದ್ಘಾಟನೆ ಮಾಡಿ ನಮ್ಮ ಒಂದು ಕೆಫೆಗೆ ಶುಭಾಶಯ ಕೋರಿದ್ದಾರೆ. ಅಲ್ಲದೆ ತಾಲೂಕಿನ ಸಮಸ್ತ ನಾಗರಿಕರ ಜಿಲ್ಲೆಯಲ್ಲಿ ನಮ್ಮಲ್ಲಿ ನೈಸರ್ಗಿಕವಾದಂಥ ಪಾನೀಯಗಳು ಸಿಗುತ್ತವೆ. ದಯವಿಟ್ಟು ಎಲ್ಲರೂ ಸಾರಿ ಬಂದು ಈ ಒಂದು ಕೆಫೆಗೆ ಭೇಟಿ ಕೊಟ್ಟು ಆಶೀರ್ವದಿಸುವಂಥ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.